ಈ ನಡುವೆ ನೀವು ಟ್ರೇಡ್ ಮಾಡೋ ಪ್ರತಿ ಒಂದು ಕರೆನ್ಸಿ ಇದು ಅಥವಾ ಇದೆಲ್ಲ ಒನ್ ಟೈಮಲ್ಲಿ ಗೋಲ್ಡ್ಗೆ ಲಿಂಕ್ ಆಗಿತ್ತು. ನೀವು ಬ್ಯಾಂಕಿಗೆ ಹೋಗಿ ಆ ನೋಟ್ ನ ರಿಟರ್ನ್ ಮಾಡಿದ್ರೆ ನಿಮ್ಗೆ ಇಷ್ಟು ಗ್ರಾಮ್ ಗೋಲ್ಡ್ ಅಂತ ಕೊಡೋರು. ಈ ಸಿಸ್ಟಮ್ ನ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಕರೀತಾ ಇದ್ರು. ಗೋಲ್ಡ್ ಸ್ಟ್ಯಾಂಡರ್ಡ್ ಸಿಸ್ಟಮ್ ಅಲ್ಲಿ ಪ್ರತಿ ಒಂದು ಕಂಟ್ರಿ ಅವ್ರ ಕರೆನ್ಸಿನ ಗೋಲ್ಡ್ಗೆ ಲಿಂಕ್ ಮಾಡಿದ್ರು. ಫಾರ್ ಎಕ್ಸಾಂಪಲ್ $1 1.5 ಗ್ರಾಮ್ಸ್ ಅಷ್ಟು ಗೋಲ್ಡ್ ಅಂಡ್ 1 ಬ್ರಿಟಿಷ್ ಪೌಂಡ್ಗೆ 7.3 ಗ್ರಾಮ್ಸ್. ಈ ತರ ಸೆಂಟ್ರಲ್ ಬ್ಯಾಂಕ್ಸ್ ಗಳು ಅವ್ರ ಹತ್ರ ಎಷ್ಟು ಗೋಲ್ಡ್ ಸಪ್ಲೈ ಇದೆಯೋ ಅಷ್ಟು ಕರೆನ್ಸಿನ ಮಾತ್ರ ಪ್ರಿಂಟ್ ಮಾಡೋಕೆ ಆಗ್ತಿತ್ತು. ಒಂದು ಕಂಟ್ರಿ ಜಾಸ್ತಿ ಇಂಪೋರ್ಟ್ಸ್ ನ ಮಾಡ್ಕೋತಿದ್ರೆ ಅವ್ರ ಗೋಲ್ಡ್ ಸಪ್ಲೈ ಕಮ್ಮಿ ಆಗ್ತಿತ್ತು. ಆಗ ಮನಿ ಸಪ್ಲೈ ಕಮ್ಮಿ ಆಗಿ ಪ್ರೈಸಸ್ ಫಾಲ್ ಆಗ್ತಿತ್ತು. ಸೊ ಇದರಿಂದ ಎಕ್ಸ್ಪೋರ್ಟ್ಸ್ ಚೀಪ್ ಆಗ್ತಿತ್ತು. ಅದೇ ಜಾಸ್ತಿ ಎಕ್ಸ್ಪೋರ್ಟ್ ನ ಮಾಡಿದಾಗ ಗೋಲ್ಡ್ ಸೇವಿಂಗ್ಸ್ ಜಾಸ್ತಿ ಆಗಿ ಮನಿ ಸಪ್ಲೈ ಇನ್ಕ್ರೀಸ್ ಆಗ್ತಿತ್ತು ಅಂಡ್ ಪ್ರೈಸಸ್ ಇನ್ಕ್ರೀಸ್ ಆಗಿ ಎಕ್ಸ್ಪೋರ್ಟ್ಸ್ ಸ್ಲೋ ಡೌನ್ ಆಗ್ತಿತ್ತು. ಈ ಸಿಸ್ಟಮ್ ಅದ್ರ ತಾನಾಗೆ ಅದು ಬ್ಯಾಲೆನ್ಸ್ ಆಗ್ತಾ ಇತ್ತು. ಈ ಸಿಸ್ಟಮ್ ಇಂದ ಇಂಟರ್ನ್ಯಾಷನಲ್ ಟ್ರೇಡ್ ಸ್ಟೇಬಲ್ ಮತ್ತೆ ಟ್ರಸ್ಟ್ ವರ್ದಿ ಆಗಿತ್ತು. ಬಟ್ ಒನ್ ಟೈಮ್ ಅಲ್ಲಿ ಎಕನಾಮೀಸ್ ಗೋಲ್ಡ್ ಸಪ್ಲೈಗಿನ್ನ ಫಾಸ್ಟ್ ಆಗಿ ಗ್ರೋ ಆಗೋಕೆ ಸ್ಟಾರ್ಟ್ ಆಗುತ್ತೆ ಅಂಡ್ ಈ ಸಿಸ್ಟಮ್ ಕ್ರ್ಯಾಕ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಆಗ ಆ ಟೈಮ್ ಅಲ್ಲಿ ಎಲ್ಲಾ ಮೇಜರ್ ಕಂಟ್ರೀಸ್ ಸೇರಿ ಬ್ರೆಟನ್ ವುಡ್ಸ್ ಸಿಸ್ಟಮ್ ಅನ್ನೋ ಒಂದು ಅಗ್ರಿಮೆಂಟ್ ನ ಕ್ರಿಯೇಟ್ ಮಾಡ್ತಾರೆ. ಅದೇನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ.